Hello friends, welcome to India for IAS Current Affairs series. This is Manjunath Madod. Topic of this video is NISAR satellite. In this video, we are going to study about NISAR satellites in detail. So this topic it is important not only from prelims perspective, prelims 2026, but also for the upcoming mains 2025. Mains 2025 ಏನಿದೆ ಅದಕ್ಕೂ ಇಂಪಾರ್ಟೆಂಟ್ ಇದೆ. ಜೊತೆಗೆ ಮುಂಬರುವ ಎಲ್ಲ ಗ್ರೂಪ್ ಸಿ ಮತ್ತು SSC ಎಕ್ಸಾಮ್ಸ್, ಗ್ರೂಪ್ ಸಿ ಎಕ್ಸಾಮ್, KPSC ಗ್ರೂಪ್ ಸಿ ಎಕ್ಸಾಮ್, ಗ್ರೂಪ್ ಬಿ ಎಕ್ಸಾಮ್ಸ್ ಏನಿದೆ ಅದೆಲ್ಲದಕ್ಕೂ ಕೂಡ ಈ ಟಾಪಿಕ್ ತುಂಬ ಇಂಪಾರ್ಟೆಂಟ್ ಇದೆ. ಬಿಕಾಸ್ ದಿಸ್ ಟಾಪಿಕ್, ದಿಸ್ ಸ್ಯಾಟಲೈಟ್, ನಿಸಾರ್ ಸ್ಯಾಟಲೈಟ್, ಇಟ್ ಈಸ್ ಅ ಜಾಯಿಂಟ್ ಮಿಷನ್ ಆಫ್ ಇಂಡಿಯಾ ಆ್ಯಂಡ್ USA. ಇಂಡಿಯಾ ಆ್ಯಂಡ್ USA ಇಂಡಿಯಾದಲ್ಲಿರ್ತಕ್ಕಂಥ ಇಸ್ರೋ ಏನಿದೆ, USA ನಾಸಾ ಏನಿದೆ, ಈ ಎರಡು ಸಂಸ್ಥೆಗಳು ಕೂಡಿ ಈ ಸ್ಯಾಟಲೈಟನ್ನು ಬಿಲ್ಟ್ ಮಾಡಿ ಲಾಂಚ್ ಮಾಡ್ತಿವೆ. ಸೊ ಆ ಪರ್ಸ್ಪೆಕ್ಟಿವ್ ಇಂದ ಈ ಸ್ಯಾಟಲೈಟ್, ನಿಸಾರ್ ಸ್ಯಾಟಲೈಟ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ರೀಸೆಂಟಾಗಿ ನಿಸಾರ್ ಸ್ಯಾಟಲೈಟ್ ನ್ಯೂಸಲ್ಲಿರುತ್ತೆ. ಏನಕ್ಕೆ ಅಂತಂದರೆ ಇಂಡಿಯಾ ಟು ಲಾಂಚ್ ನಾಸಾ ಇಸ್ರೋ ನಿಸಾರ್ ಸ್ಯಾಟಲೈಟ್. ಸೊ ನಿಸಾರ್ ಸ್ಯಾಟಲೈಟ್ ಫುಲ್ ಫಾರ್ಮ್ ಏನಂತ ನಾವು ಮುಂದೆ ನೋಡೋಣ. ಸೊ ಈ ನಾಸಾ ಮತ್ತು ಇಸ್ರೋ ಸೇರಿ ಬಿಲ್ಟ್ ಮಾಡಿರ್ತಕ್ಕಂಥ ನಿಸಾರ್ ಸ್ಯಾಟಲೈಟನ್ನು ಇಂಡಿಯಾ ಲಾಂಚ್ ಮಾಡಲಿಕ್ಕೆ ರೆಡಿಯಾಗಿರುತ್ತೆ. ಸೊ ಅದು ಯಾವ ಡೇಟ್ ಅಂತ ಅಂದರೆ 30th ಜುಲೈ ಅಂದರೆ ಈ ವಿಡಿಯೋ ಏನು ನಾವು ರೆಕಾರ್ಡ್ ಮಾಡ್ತಿದ್ದೀವಿ. ಸೊ ಇವಾಗ ಆಲ್ರೆಡಿ ಲಾಂಚ್ ಆಗಲಿಕ್ಕೆ ರೆಡಿ ಆಗಿರುತ್ತೆ. 5:40ಗೆ ಲಾಂಚ್ ಆಗುವ ಎಲ್ಲ ಸಾಧ್ಯತೆಗಳು ಇದೆ. ಸೊ ದಿಸ್ ಈಸ್ ಅಬೌಟ್ ಬಿಕಾಸ್ ಆಫ್ ದಿಸ್ ನಿಸಾರ್ ಸ್ಯಾಟಲೈಟ್ ಇಟ್ ಈಸ್ ಇನ್ ನ್ಯೂಸ್. ಇವಾಗ ನಾವು ನಿಸಾರ್ ಸ್ಯಾಟಲೈಟ್ ಬಗ್ಗೆ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಸೊ ನಿಸಾರ್ ಸ್ಯಾಟಲೈಟ್ ಇದೇನಿದು ಫುಲ್ ಫಾರ್ಮ್ ನಿಸಾರ್ ಅಂತಂದರೆ, ಸೊ ನಿಸಾರ್ ಫುಲ್ ಫಾರ್ಮ್ ಏನಂತಂದರೆ ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರೆಡಾರ್ ಅಂತ. ಸೊ ಇಟ್ ಈಸ್ ಫುಲ್ ಫಾರ್ಮ್ ಏನಂತ ಅಂತಂದರೆ ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರಡಾರ್. ಸೊ ಇದನ್ನು ಶಾರ್ಟ್ ಫಾರ್ಮ್ ಆಗಿ ನಾವು ಏನಂತ ಕರಿತೀವಿ, ನಿಸಾರ್ ಸ್ಯಾಟಲೈಟ್ ಅಂತ ಕರಿತೀವಿ. ಸೊ ಈ ಸ್ಯಾಟಲೈಟ್ನ ನೇಚರ್ ಬಂದು ಯಾವ ರೀತಿ ಇದೆ ಅಂತಂದರೆ, ಇಟ್ ಈಸ್ ದಿ ಫಸ್ಟ್ ಡ್ಯುಯಲ್ ಫ್ರೀಕ್ವೆನ್ಸಿ ಅರ್ತ್ ಅಬ್ಸರ್ವೇಷನ್ ರಡಾರ್ ಸ್ಯಾಟಲೈಟ್. ಸೊ ಇಟ್ ಈಸ್ ದಿ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಆ್ಯಂಡ್ ದಿಸ್ ಈಸ್ ದಿ ಫಸ್ಟ್ in the world with dual frequency earth observation satellite. So ಈ earth observation satellites ಏನಿದೆ, they are all remote sensing satellites. ಸೊ ಇವಾಗ ನೀವು ಸ್ಯಾಟಲೈಟ್ಸ್ ಅಲ್ಲಿ ಡಿಫ್ರೆಂಟ್ ಸೈಟ್ಸ್ ಆಫ್ ಸ್ಯಾಟಲೈಟ್ಸ್ನ ಸ್ಟಡಿ ಮಾಡಬೇಕಾದ್ರೆ, ಸೊ ಕ್ಲಾಸಲ್ಲಿ ನಿಮಗೆ ಹೇಳಿರ್ತಾರೆ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ಸ್ ಆರ್ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ಸ್. ಸೊ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ಸ್ ಇಟ್ಸ್ ಅಪ್ಲಿಕೇಶನ್ ಏನು ಅದನ್ನೆಲ್ಲ ನಾವು ಸ್ಟಡಿ ಮಾಡಿರ್ತೀವಿ. ಸೊ ಮುಂದುವರೆದು ಈ ವಿಡಿಯೋದಲ್ಲಿ ನಿಸಾರ್ ಸ್ಯಾಟಲೈಟ್ಸ್ ಅಪ್ಲಿಕೇಶನ್ ಏನು ಅಂತ ನಾವು ಸ್ಟಡಿ ಮಾಡೋಣ. ಸೊ ಕಮಿಂಗ್ ಟು ದ ಕಾಸ್ಟ್ ಆಫ್ ದ ನಿಸಾರ್ ಸ್ಯಾಟಲೈಟ್, ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ 12,000 crore. 12,000 ಕೋಟಿಯನ್ನು ಇನ್ವೆಸ್ಟ್ ಮಾಡಿ ಈ ಸ್ಯಾಟಲೈಟ್ನ ಬಿಲ್ಟ್ ಮಾಡಿದ್ದಾರೆ. ಸೊ ಲಾಂಚ್ ವೆಹಿಕಲ್ ಆಫ್ ದಿ ನಿಸಾರ್ ಸ್ಯಾಟಲೈಟ್ ಈಸ್ GSLV Mark 3. This is the launch vehicle of the ನಿಸಾರ್ ಸ್ಯಾಟಲೈಟ್. ಸೊ ಆಲ್ರೆಡಿ ನೀವು GSLV ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಬಗ್ಗೆ ಸ್ಟಡಿ ಮಾಡಿರ್ತೀರಾ. ಸೊ ಹಾಗಾದರೆ ಈ GSLV Mark 3 ಸ್ಯಾಟಲೈಟ್ ಏನಿದೆ, ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಏನಿದೆ, ಇದರಲ್ಲಿ ಎಷ್ಟು ಸ್ಟೇಜ್ ಇರುತ್ತೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ದೆನ್ ಕಮಿಂಗ್ ಟು ದ ಲಾಂಚ್ ಸೈಟ್. ಸೊ ಲಾಂಚ್ ಸೈಟು ಇದು ಎಲ್ಲಿಂದ ಲಾಂಚ್ ಮಾಡ್ತಾರೆ ಅಂತಂದರೆ ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ಶ್ರೀಹರಿಕೋಟಾ. ಸೊ ಇಂಡಿಯಾದ ಆಂಧ್ರ ಪ್ರದೇಶದಲ್ಲಿ, ಸೊ ಆಂಧ್ರ ಪ್ರದೇಶದಲ್ಲಿ ಶ್ರೀಹರಿಕೋಟಾ ಏನು ಲಾಂಚ್ ಸ್ಯಾಟಲೈಟ್ ಇದೆಯಲ್ಲ ಅಲ್ಲಿಂದ ಇದನ್ನು ಲಾಂಚ್ ಮಾಡ್ತಾರೆ, ಶ್ರೀಹರಿಕೋಟಾ. ಸೊ ದಿಸ್ ಸೈಟ್ ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫ್ರಮ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಸೊ ಕಮಿಂಗ್ ಟು ಇಟ್ಸ್ ಆರ್ಬಿಟ್. ಸೊ ಇದು ಯಾವ ಆರ್ಬಿಟಲ್ಲಿ ರೊಟೇಟ್ ಆಗುತ್ತೆ ಅಂತ ನಾವು ನೋಡೋದಾದರೆ, ಸೊ ದಿಸ್ ಆರ್ಬಿಟ್ಸ್ ಇನ್ ಸನ್ ಸಿನ್ಕ್ರೋನಸ್ ಪೋಲಾರ್ ಆರ್ಬಿಟ್. This is very important. This orbits in sun synchronous polar orbit. So we have different types of orbits: low earth orbit, mid earth orbit and geostationary orbit anta ide. So this sun synchronous orbit it is a part of low earth orbit. ಇದರ ಸಿಗ್ನಿಫಿಕೆನ್ಸ್ ಏನಪ್ಪ ನಿಸಾರ್ ಸ್ಯಾಟಲೈಟ್ ಅಂತಂದರೆ, ದಿಸ್ ಈಸ್ ಒನ್ ಆಫ್ ದಿ ವರ್ಲ್ಡ್ಸ್ ಮೋಸ್ಟ್ ಅಡ್ವಾನ್ಸ್ಡ್ ಅರ್ತ್ ಅಬ್ಸರ್ವೇಷನ್ ಮಿಷನ್ಸ್. ಸೊ ಇಲ್ಲಿವರೆಗೂ ಲಾಂಚ್ ಮಾಡಿರ್ತಕ್ಕಂಥ ಅರ್ತ್ ಅಬ್ಸರ್ವೇಷನ್ ಮಿಷನ್ಸಲ್ಲಿ ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಮೋಸ್ಟ್ ಅಡ್ವಾನ್ಸ್ಡ್ ಮಿಷನ್ ವಿಚ್ ಈಸ್ ಬೀಯಿಂಗ್ ಬಿಲ್ಟ್ ಬೈ ನಾಸಾ ಆ್ಯಂಡ್ ಇಸ್ರೋ. ನೌ ವಿ ವಿಲ್ ಲುಕ್ ಇನ್ ಟು ದಿ ಕೀ ಫೀಚರ್ಸ್ ಆಫ್ ದಿ ನಿಸಾರ್ ಸ್ಯಾಟಲೈಟ್. ಸೊ ನಿಸಾರ್ ಸ್ಯಾಟಲೈಟ್ಸಲ್ಲಿ ಏನೆಲ್ಲ ಕೀ ಫೀಚರ್ಸ್ ಇದೆ, ಸೊ ಅದನ್ನು ನಾವು ನೋಡ್ತಾ ಹೋದರೆ, ಮೊದಲನೇದು ಡ್ಯುಯಲ್ ಫ್ರೀಕ್ವೆನ್ಸಿ ಸಿಂಥೆಟಿಕ್ ಅಪರ್ಚರ್ ರೆಡಾರ್. ಸೊ ಏನಿದು ಡ್ಯುಯಲ್ ಫ್ರೀಕ್ವೆನ್ಸಿ ಸಿಂಥೆಟಿಕ್ ಅಪರ್ಚರ್ ರೆಡಾರ್ ಅಂತ ನಾವು ನೋಡ್ತಾ ಹೋದರೆ, ಸೊ ಮೊದಲನೇದಾಗಿ L ಬ್ಯಾಂಡ್ ರೆಡಾರ್ ಇದೆ. ಸೊ ದಿಸ್ ಈಸ್ ಒನ್ ಫ್ರೀಕ್ವೆನ್ಸಿ. ದೆನ್ ವಿ ಹ್ಯಾವ್ S ಬ್ಯಾಂಡ್ ರೆಡಾರ್, ದಿಸ್ ಈಸ್ ಅನದರ್ ಫ್ರೀಕ್ವೆನ್ಸಿ. ಸೊ ಈ ಎರಡೂ ಫ್ರೀಕ್ವೆನ್ಸಿನಲ್ಲಿ ಈ ಸ್ಯಾಟಲೈಟ್ ವರ್ಕ್ ಮಾಡುತ್ತೆ. ಸೊ ದಿಸ್ L ಬ್ಯಾಂಡ್ ರೆಡಾರ್ ಇಟ್ ಈಸ್ 1.2
257 gigahertz. Frequency range, L-band frequency is 1.257 gigahertz, and this L-band radar, it is built by NASA. ಸೊ ಯು ಎಸ್ ಎದ ನಾಸಾ ಏನಿದೆ, ಸೊ ಆ ನಾಸಾ ಸಂಸ್ಥೆ ಈ L-band radarನ ಬಿಲ್ಟ್ ಮಾಡಿರುತ್ತೆ. ಸೊ ಇದರ ಅಪ್ಲಿಕೇಶನ್ ಏನು, ಇದರ ಯುಟಿಲಿಟಿ ಏನು ಅಂತ ನಾವು ನೋಡೋದಾದರೆ, ಸೊ ದಿಸ್ L-band radar, it penetrates forest, soil and ice. So this is very important here. So this L-band radar, it penetrates the forest, soil and ice. Then it detects the ground deformation and subsurface movement. ಇವಾಗ ಸಬ್ಸರ್ಫೇಸ್ ಅಲ್ಲಿ ಏನಾದರೂ ವಾಟರ್ ಮೂವ್ಮೆಂಟ್ ಇದ್ರೆ, ಗ್ರೌಂಡ್ ವಾಟರ್ ಟೇಬಲ್ ಇದ್ರೆ, ಸೊ ಅದರ ಮೂವ್ಮೆಂಟ್ ಏನಿರುತ್ತೆ ಅದನ್ನ ಡಿಟೆಕ್ಟ್ ಮಾಡುತ್ತೆ. ಜೊತೆಗೆ ಗ್ರೌಂಡ್ ಡಿಫಾರ್ಮೇಷನ್, ಈ ಲ್ಯಾಂಡ್ ಸ್ಲೈಡ್ ಆಗ್ತಿರುತ್ತಲ್ಲ ಗುಡ್ಡಗಾಡು ಪ್ರದೇಶಗಳಲ್ಲಿ, ಸೊ ಆ ಲ್ಯಾಂಡ್ ಸ್ಲೈಡ್ ಆಗೋದನ್ನು, ಗ್ರೌಂಡ್ ಡಿಫಾರ್ಮೇಷನ್ ಏನಾಗುತ್ತೆ ಅದನ್ನು ಕೂಡ ಇದೇನು ಮಾಡುತ್ತೆ, ಅಬ್ಸರ್ವ್ ಮಾಡುತ್ತೆ ಅಥವಾ ಡಿಟೆಕ್ಟ್ ಮಾಡುತ್ತೆ. ಸೊ ನೆಕ್ಸ್ಟ್ ವಿ ಹ್ಯಾವ್ S-band radar. S-band radarದು ಫ್ರೀಕ್ವೆನ್ಸಿ ಏನಂತಂದರೆ 3.2 GHz ಫ್ರೀಕ್ವೆನ್ಸಿ ಇದೆ. ಸೊ ದಿಸ್ S-band radar, ಇಟ್ ಇಸ್ ಬಿಲ್ಟ್ ಬೈ ಇಸ್ರೋ. ಇಂಡಿಯಾದ ಇಸ್ರೋ ಇದನ್ನು ಬಿಲ್ಟ್ ಮಾಡಿರುತ್ತೆ. ಸೊ ಇದರ ಯುಟಿಲಿಟಿ ನಾವು ನೋಡೋದಾದರೆ, ಸೊ ದಿಸ್ S-band radar, ಇಟ್ ಕ್ಯಾಪ್ಚರ್ಸ್ ದಿ ಸರ್ಫೇಸ್ ಲೆವೆಲ್ ಚೇಂಜಸ್. ಸೊ ಅರ್ಥದ್ದು ಸರ್ಫೇಸ್ ಲೆವೆಲ್ ಏನು ಚೇಂಜಸ್ ಇದೆ ಅದನ್ನು ಅಬ್ಸರ್ವ್ ಮಾಡುತ್ತೆ ಅಥವಾ ಕ್ಯಾಪ್ಚರ್ ಮಾಡುತ್ತೆ. ದಿಸ್ ಈಸ್ ಸೂಟೇಬಲ್ ಫಾರ್ ಕ್ರಾಪ್ ಮಾನಿಟರಿಂಗ್, ಬಯೋಮಾಸ್ ಮಾನಿಟರಿಂಗ್ ಆ್ಯಂಡ್ ವಾಟರ್ ಲೆವೆಲ್ಸ್. So whereas L-band radar, it is suitable for subsurface movement. Subsurface movement ಏನಿದೆ ಅದಕ್ಕೆ L-band suitable ಇದೆ. S-band ಬಂದು ಕ್ರಾಪ್ ಮಾನಿಟರಿಂಗ್ಗೆ. ಸೊ ಕೃಷಿ, ಇವಾಗೇನು ಅಗ್ರಿಕಲ್ಚರ್ ಕ್ರಾಪ್ ಕಲ್ಟಿವೇಷನ್ ಮಾಡಿರ್ತೀವಿ, ಎಷ್ಟು ಎಕರೆನಲ್ಲಿ ಏನು ಕಲ್ಟಿವೇಷನ್ ಮಾಡಿದ್ದೀವಿ, ಸೊ ಎಲ್ಲಿ ಪೆಸ್ಟ್ ಅಟ್ಯಾಕ್ ಆಗಿದೆ, ಎಲ್ಲಿ ಕ್ರಾಪ್ ಹಾರ್ವೆಸ್ಟಿಂಗ್ ಇದಕ್ಕೆ ಬಂದಿದೆ, ಸೊ ಅದನ್ನೆಲ್ಲ ನಾವು ಮಾನಿಟರ್ ಮಾಡ್ತೀವಿ. ದೆನ್ ಬಯೋಮಾಸ್ ಮಾನಿಟರ್ ಮಾಡ್ತೀವಿ. ಬಯೋಮಾಸ್ ಅಂತಂದರೆ ಫಾರೆಸ್ಟ್ ಮಾನಿಟರಿಂಗ್ ಇರ್ಬೋದು. ದೆನ್ ವಾಟರ್ ಲೆವೆಲ್ಸ್ನ ಎಲ್ಲಿ ಮಾನಿಟರ್ ಮಾಡ್ತೀವಿ, ವಾಟರ್ ಲೆವೆಲ್ಸ್ನ ಓಷನಲ್ಲಿ ಮಾನಿಟರ್ ಮಾಡ್ತೀವಿ, ಲೇಕ್ಸಲ್ಲಿ ಮಾನಿಟರ್ ಮಾಡ್ತೀವಿ, ರಿವರ್ಸಲ್ಲಿ ಮಾನಿಟರ್ ಮಾಡ್ತೀವಿ. ಸೊ ಇಲ್ಲಿ ವಾಟರ್ ಲೆವೆಲ್ ಏನಿದೆ ಅಂತ ನಾವು ತಿಳ್ಕೊಳ್ಳೋಕ್ಕೆ S-band radar ಯೂಸ್ ಮಾಡ್ತೀವಿ. ಕಮಿಂಗ್ ಟು ದಿ ಇಮೇಜಿಂಗ್ ಕೆಪಾಬಿಲಿಟೀಸ್ ಆಫ್ ದಿ ನಿಸಾರ್ ಸ್ಯಾಟಲೈಟ್ಸ್. ಸೊ ಇದ್ರ ಇಮೇಜಿಂಗ್ ಕೆಪಾಬಿಲಿಟೀಸ್ ಏನಿದೆ ಅಂತ ನಾವು ನೋಡೋದಾದರೆ, ಸೊ ಈ ನಿಸಾರ್ ಸ್ಯಾಟಲೈಟ್ಸ್ನ ಸ್ವಾತ್ ವಿಡ್ತ್ ನಾವು ನೋಡೋದಾದರೆ 240 ಕಿಲೋಮೀಟರ್. ಸೊ ಅಟ್ ಎ ಟೈಮ್ ಇದು 240 ಕಿಲೋಮೀಟರ್ ರೇಂಜಲ್ಲಿ ಇರ್ತಕ್ಕಂಥ ಒಂದು ಏರಿಯಾನ ಏನು ಮಾಡುತ್ತೆ, ಇಮೇಜ್ ಮಾಡೋ ಕೆಪಾಬಿಲಿಟಿಯನ್ನು ಹೊಂದಿದೆ. ಸೊ ದಿಸ್ ಈಸ್ ದಿ 240 ಕಿಲೋಮೀಟರ್ ಸ್ವಾಟ್ ವಿಡ್ತ್. ಸ್ಪ್ಯಾಷಿಯಲ್ ರೆಸಲ್ಯೂಷನ್ನ ನೋಡೋದಾದರೆ ಮಿನಿಮಮ್ 3 ಮೀಟರ್ ರೆಸಲ್ಯೂಷನಿಂದ ಮ್ಯಾಕ್ಸಿಮಮ್ 10 ಮೀಟರ್ವರೆಗೂ ಇದ್ರದ್ದು ರೆಸಲ್ಯೂಷನ್ ಇದೆ. ರೀವಿಸಿಟ್ ಟೈಮ್ ನೋಡೋದಾದರೆ ಪ್ರತಿ 12 ದಿನಕ್ಕೊಮ್ಮೆ ಇದು ಒಂದು ಸೈಟ್ನ ರೀವಿಸಿಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇದು ಅರ್ತ್ ಅಂತ ಅಂದ್ಕೊಂಡ್ರೆ, ಇಲ್ಲೊಂದು ಪ್ಲೇಸ್ ಇದೆ ಅಂತಂದರೆ ಅದನ್ನು ಆ ಪ್ಲೇಸ್ನ ಇವತ್ತದು ಇಮೇಜಿಂಗ್ ಮಾಡಿದೆ ಅಂತಂದರೆ ಒಂದು ರೊಟೇಷನ್ ಆಗಿ ನೆಕ್ಸ್ಟ್ ಟೈಮ್ ಅದೇ ಪ್ಲೇಸಿಗೆ ಬರೋಷ್ಟರಲ್ಲಿ 12 days ತೊಗೊಳುತ್ತೆ. ಸೊ ದಿಸ್ ಈಸ್ ಅಬೌಟ್ ದಿ ರೀವಿಸಿಟ್ ಟೈಮ್ ಆಫ್ ದಿ ಸ್ಯಾಟಲೈಟ್ಸ್. ಇನ್ ಅಕ್ಯುರೇಸಿ ನೋಡೋದಾದರೆ, ಸೊ ಇದ್ರದ್ದು ವರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್ ಅಕ್ಯುರೇಸಿ ಬಂದು ಸೆಂಟಿಮೀಟರ್ಸಲ್ಲಿದೆ, ಅಂದರೆ ಸೆಂಟಿಮೀಟರ್ಸ್ ಲೆವೆಲಲ್ಲಿ ಇದ್ರದ್ದು ಅಕ್ಯುರೇಸಿ ಇದೆ. ಸೊ ದಟ್ ಈಸ್ ರಿಯಲಿ ಹ್ಯೂಜ್ ಥಿಂಗ್. ಸೊ ಕಮಿಂಗ್ ಟು ದಿ ಟೆಕ್ನಾಲಜಿಕಲ್ ಇನೋವೇಷನ್ಸ್ ಇನ್ ನಿಸಾರ್ ಸ್ಯಾಟಲೈಟ್ಸ್. ಸೊ ಇದರಲ್ಲಿ ಏನೆಲ್ಲ ಟೆಕ್ನಾಲಜಿಕಲ್ ಇನೋವೇಷನ್ಸ್ ಆಗಿದೆ ಅಂತ ನಾವು ನೋಡೋದಾದರೆ, ಸೊ ಇಟ್ ಹ್ಯಾಸ್ ಅ 12 ಮೀಟರ್ ಮೆಶ್ ಆಂಟೆನಾ. ಸೊ 12 ಮೀಟರ್ ಮೆಶ್ ಆಂಟೆನಾನ ಇದನ್ನು ಹೊಂದಿದೆ. ಸೊ ಇದರದ್ದು ಇಮೇಜಸ್ನ ನೀವು ನೋಡಿದ್ರೆ ಸ್ಯಾಟಲೈಟ್ಸದ್ದು, ಸೊ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಇಟ್ ಹ್ಯಾಸ್ ಅ 12 ಮೀಟರ್ ಮೆಶ್ ಆಂಟೆನಾ. ಸೊ ಮೆಶ್ ಆಂಟೆನಾ ಅಂತಂದರೆ ಆಂಟೆನಾ ಈ ರೀತಿ ಇರುತ್ತೆ, ಅದ್ರ ಮೆಶ್ ರೂಪದಲ್ಲಿರುತ್ತೆ, ಜಾಲಿ ಅಂತ ಏನು ಕನ್ನಡದಲ್ಲಿ ಕರಿತೀವಲ್ಲ, ಸೊ ಅದಕ್ಕೆ ಮೆಶ್ ಆಂಟೆನಾ ಅಂತಾರೆ. ಸೊ ಇದರದ್ದು 12 ಮೀಟರ್ ಇದೆ. ಸೊ ದಿಸ್ ಡಯಾಮೀಟರ್ ಇಸ್ 12 ಮೀಟರ್ ಆ್ಯಂಡ್ ಇಟ್ ಹ್ಯಾಸ್ ಅ 9 ಮೀಟರ್ ಡಿಪ್ಲಾಯಬಲ್ ಬೂಮ್. ಸೊ ಬೂಮ್ ಅಂತ ಏನು ಕರಿತೀವಿ, ಈ ಆಂಟೆನಾನ ಡಿಪ್ಲಾಯ್ ಮಾಡಲಿಕ್ಕೆ 9 ಮೀಟರ್ ಬೂಮ್ ಇರುತ್ತೆ. ಸೊ ಇಫ್ ದಿಸ್ ಈಸ್ ದ ಬೂಮ್ ಆಫ್ ದಿಸ್ ಆಂಟೆನಾ, ಸೊ ದಿಸ್ ಈಸ್ 9 ಮೀಟರ್. ಬೂಮ್ ಇಟ್ ಸೆಲ್ಫ್ ಈಸ್ 9 ಮೀಟರ್. ದೆನ್ ಸಿಂಥೆಟಿಕ್ ಅಪರ್ಚರ್ ರೆಡರ್ನ ನಾವು ನೋಡೋದಾದರೆ, ಈ ಸಿಂಥೆಟಿಕ್ ಅಪರ್ಚರ್ ರೆಡರ್ ಏನಿದೆಯಲ್ಲ, ಇಟ್ ಮಿಮಿಕ್ಸ್ ದಿ ಲಾರ್ಜ್ ರೆಡರ್ ಅಪರ್ಚರ್. ಸೊ ಇದು ಚಿಕ್ಕದಾಗಿದ್ದರೂ ಕೂಡ ಒಂದು ದೊಡ್ಡ ರೆಡಾರ್ ಏನಿರುತ್ತೆ ಅದನ್ನು ಮಿಮಿಕ್ ಮಾಡುತ್ತೆ. ಸೊ ಥ್ರೂ ಪ್ರೊಸೆಸಿಂಗ್. ಸೊ ಇದು ಸಿಂಥೆಟಿಕ್ ಅಪರ್ಚರ್ ರೆಡರ್. ಓಕೆ. ಸೊ ದೆನ್ ಕಮಿಂಗ್ ಟು ದಿ ಸ್ವೀಪ್ SAR ಮೋಡ್. ಈ ಸ್ವೀಪ್ SAR ಮೋಡ್ನ ಯುಟಿಲಿಟಿ ಏನಂತಂದರೆ, ಇಟ್ ಅಲೋಸ್ ವೈಡರ್ ಕವರೇಜ್ ಆಫ್ ಎನ್ ಏರಿಯಾ ವಿದೌಟ್ ರೆಸೊಲ್ಯೂಷನ್ ಲಾಸ್. ಯಾವುದೇ ರೀತಿ ರೆಸೊಲ್ಯೂಷನ್ ಲಾಸ್ ಆಗದೇ ಇರೋ ಹಾಗೆ ಒಂದು ಏರಿಯಾವನ್ನು ವೈಡ್ ಆಗಿ ಕವರ್ ಮಾಡಲಿಕ್ಕೆ ಈ ಸ್ವೀಪ್ SAR ಮೋಡ್ ಏನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಸೊ ದಿಸ್ ಈಸ್ ದಿ ಇಮೇಜ್ ಆಫ್ ದಿ ನಿಸಾರ್ ಸ್ಯಾಟಲೈಟ್. ನಿಸಾರ್ ಸ್ಯಾಟಲೈಟ್ ನೋಡಲಿಕ್ಕೆ ಯಾವ ರೀತಿಯಾಗಿರುತ್ತೆ ಅಂದರೆ ಈ ರೀತಿಯಾಗಿದೆ. ಸೊ ಇಟ್ ಹ್ಯಾಸ್ ಅ 12 ಮೀಟರ್ ಬೂಮ್. ಇದು 9 ಮೀಟರ್ ಬೂಮ್, 9 ಮೀಟರ್ ಬೂಮ್ ಏನಿದೆ ಅದು ಇಲ್ಲಿದೆ. ದೆನ್ ಇಟ್ ಹ್ಯಾಸ್ ಅ ಮೆಶ್ ಆಂಟೆನಾ, 12 ಮೀಟರ್ ಮೆಶ್ ಆಂಟೆನಾ ಏನಿದೆ ಅದನ್ನು ಇಲ್ಲಿ ತೋರಿಸಿದ್ದಾರೆ. ಸೊ ಈ ರೀತಿ ಈ 12 ಮೀಟರ್ ಮೆಶ್ ಆಂಟೆನಾ 9 ಮೀಟರ್ ಬೂಮಿಂದ ಇಲ್ಲಿ ಏನು ಸ್ಯಾಟಲೈಟ್ ಇದೆ ಆ ಸ್ಯಾಟಲೈಟಿಗೆ ಕನೆಕ್ಟ್ ಆಗಿರುತ್ತೆ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಥಿಂಗ್ ವಿತ್ ರೆಸ್ಪೆಕ್ಟ್ ಟು ನಿಸಾರ್ ಸ್ಯಾಟಲೈಟ್. Now we will look into the scientific and societal applications of the ನಿಸಾರ್ ಸ್ಯಾಟಲೈಟ್. ಈ ನಿಸಾರ್ ಸ್ಯಾಟಲೈಟ್ನ ಲಾಂಚ್ ಮಾಡ್ತಿದ್ದಾರಲ್ಲ,
ಅದನ್ನು ಸೈಂಟಿಫಿಕ್ ಆ್ಯಂಗಲಿಂದ ಸೈಂಟಿಸ್ಟ್ಗೆ ಮತ್ತು ರಿಸರ್ಚರ್ಗೆ ಯಾವ ರೀತಿ ಯುಟಿಲಿಟಿ ಇದೆ, ಮತ್ತು ಸೊಸೈಟಿಗೆ, ಲಾರ್ಜರ್ ಸೊಸೈಟಿ, ವರ್ಲ್ಡ್ ಸೊಸೈಟಿ ಮತ್ತು ಇಂಡಿಯನ್ ಸೊಸೈಟಿ ಮತ್ತು USA ಸೊಸೈಟಿಗೆ ಯಾವ ರೀತಿ ಇದರಿಂದ ಯುಟಿಲಿಟಿ ಇದೆ, ಯೂಸ್ ಇದೆ ಅಂತ ನಾವು ನೋಡ್ತಾ ಹೋದರೆ, ಫಸ್ಟ್ ಒನ್ ಗ್ಲೋಬಲ್ ಯುಟಿಲಿಟಿ. ಗ್ಲೋಬಲ್ ಯುಟಿಲಿಟಿ ಆಲ್ ಓವರ್ ವರ್ಲ್ಡ್ ಇಟ್ ಹ್ಯಾಸ್ ಯುಟಿಲಿಟಿ ಇನ್ 6 ಥೀಮ್ಸ್. ಸೊ 6 ಥೀಮ್ಸಲ್ಲಿ ಇದನ್ನು ಅಪ್ಲಿಕೇಶನ್ಸ್ ಇದೆ. ಅದನ್ನು ನಾವು ನೋಡ್ತಾ ಹೋದರೆ ಫಸ್ಟ್ನೇದು ಬಂದು ಸಾಲಿಡ್ ಅರ್ತ್. ಸಾಲಿಡ್ ಅರ್ತ್ ಅಂತಂದರೆ ಸೊ ಅರ್ಥದ್ದೇನು ಲಿಥೋಸ್ಪಿಯರ್ ಇದೆ ಅದರ ರಿಲೇಟೆಡ್ ಸ್ಟಡಿ ಮಾಡಲಿಕ್ಕೆ ದಿಸ್ ಸ್ಯಾಟಲೈಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇಟ್ ಹೆಲ್ಪ್ಸ್ ಇನ್ ಸ್ಟಡಿಂಗ್ ಅರ್ಥ್ಕ್ವೇಕ್ಸ್, ಇಟ್ ಹೆಲ್ಪ್ಸ್ ಇನ್ ಸ್ಟಡಿಂಗ್ ದಿ ಲ್ಯಾಂಡ್ ಸ್ಲೈಡ್ಸ್, and also it helps in studying tectonic movements. So we have studied about plate tectonics in geography ನಲ್ಲಿ ನಾವು ಪ್ಲೇಟ್ ಟೆಕ್ಟಾನಿಕ್ಸ್ ಬಗ್ಗೆ ಓದಿರ್ತೀವಿ. ಸೊ ಆ ಪ್ಲೇಟ್ ಮೂವ್ಮೆಂಟ್ ಏನಿದೆ ಅದನ್ನು ಡಿಟೆಕ್ಟ್ ಮಾಡಲಿಕ್ಕೆ, ಈ ಟೆಕ್ಟಾನಿಕ್ ಮೂವ್ಮೆಂಟ್ಸ್ ಏನಿರುತ್ತೆ ಅದನ್ನು ಡಿಟೆಕ್ಟ್ ಮಾಡಲಿಕ್ಕೆ, ಅಬ್ಸರ್ವ್ ಮಾಡಲಿಕ್ಕೆ ಈ ನಿಸಾರ್ ಸ್ಯಾಟಲೈಟ್ ಹೆಲ್ಪ್ ಮಾಡುತ್ತೆ. ಸೊ ಈಗ ಲ್ಯಾಂಡ್ ಸ್ಲೈಡ್ ಬಗ್ಗೆನೂ ನಾವು ಸ್ಟಡಿ ಮಾಡಿರ್ತೀವಿ. ಇವಾಗ ಕರ್ನಾಟಕದಲ್ಲಿ ವೆಸ್ಟರ್ನ್ ಘಾಟ್ಸಲ್ಲಿ ಲ್ಯಾಂಡ್ ಸ್ಲೈಡ್ ಆಗುತ್ತೆ, ಮತ್ತು ಹಿಮಾಲಯದಲ್ಲಿ, ಇಂಡಿಯಾದಲ್ಲಿ ಹಿಮಾಲಯದಲ್ಲಿ ಲ್ಯಾಂಡ್ ಸ್ಲೈಡ್ ಆಗುತ್ತೆ. ಸೊ ಇಲ್ಲಿ ಲ್ಯಾಂಡ್ ಸ್ಲೈಡ್ ಏನಾಗುತ್ತಲ್ಲ ಅದನ್ನು ಅಡ್ವಾನ್ಸ್ ಆಗಿ ಮೊದಲೇ ಪ್ರೆಡಿಕ್ಟ್ ಮಾಡಲಿಕ್ಕೆ ಸೊ ಈ ಸ್ಯಾಟಲೈಟ್ ಯುಟಿಲಿಟಿ ಇದೆ. ದೆನ್ ಅರ್ಥ್ಕ್ವೇಕ್. ಸೊ ಅರ್ಥ್ಕ್ವೇಕ್ ಇಂಡಿಯಾದಲ್ಲಿ ಎಲ್ಲಿ ಆಗುತ್ತೆ ಅಂದರೆ ಹೆಚ್ಚಾಗಿ ನಾರ್ದರ್ನ್ ಇಂಡಿಯಾದಲ್ಲಿ, ದಟ್ ಹಿಮಾಲಯನ್ ಫೂಟ್ ಹಿಲ್ಸ್ ಏನಿದೆ ಅಲ್ಲಿ ಅರ್ಥ್ಕ್ವೇಕ್ ಜಾಸ್ತಿ ಆಗುತ್ತೆ. ಸೊ ಈ ಅರ್ಥ್ಕ್ವೇಕ್ನ ಕೂಡ ಡಿಟೆಕ್ಟ್ ಮಾಡಲಿಕ್ಕೆ ನಿಸಾರ್ ಸ್ಯಾಟಲೈಟ್ ಹೆಲ್ಪ್ ಮಾಡುತ್ತೆ. ದೆನ್ ಸೆಕೆಂಡ್ ಥೀಮ್ ಈಸ್ ಎಕೋಸಿಸ್ಟಮ್ಸ್. ಎಕೋಸಿಸ್ಟಮ್ಸಲ್ಲಿ ಏನೆಲ್ಲ ಬರುತ್ತೆ, ಫಾರೆಸ್ಟ್ ಕವರ್ ಸ್ಟಡಿ ಮಾಡಲಿಕ್ಕೆ, ಡಿಫಾರೆಸ್ಟೇಷನ್, ಅಫಾರೆಸ್ಟೇಷನ್, ಇನ್ಕ್ರೀಸ್ ಇನ್ ಫಾರೆಸ್ಟ್ ಕವರ್, ಆ್ಯಂಡ್ ಈ ಹೈ ಡೆನ್ಸಿಟಿ ಫಾರೆಸ್ಟು, ಮೀಡಿಯಮ್ ಡೆನ್ಸಿಟಿ ಫಾರೆಸ್ಟು ಮತ್ತು ಈ ಸ್ಕ್ರಬ್ ಫಾರೆಸ್ಟ್ ಏನಿರುತ್ತೆ ಆ ಡಿಫ್ರೆಂಟ್ ಫಾರೆಸ್ಟ್ ಯಾವ ರೀತಿ ಡಿಫಾರೆಸ್ಟೇಷನ್ ಆಗ್ತಿದೆ, ಯಾವ ರೀತಿ ಫಾರೆಸ್ಟ್ ರೀಜನ್ರೇಷನ್ ಆಗ್ತಿದೆ, ಸೊ ಅದನ್ನೆಲ್ಲ ಸ್ಟಡಿ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ದೆನ್ ಕಮಿಂಗ್ ಟು ವುಡಿ ಬಯೋಮಾಸ್, ಅದರ್ ದ್ಯಾನ್ ಫಾರೆಸ್ಟ್ ಬೇರೆಲ್ಲ ಏನು ವುಡ್ ಲಾಟ್ಸ್ ಇರುತ್ತೆ, ಏನು ಫಾರೆಸ್ಟ್ ಇರುತ್ತೆ, ವುಡಿ ಬಯೋಮಾಸು ಅದನ್ನು ಸ್ಟಡಿ ಮಾಡಲಿಕ್ಕೆ, ಅಸೆಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ದೆನ್ ಇನ್ ಬಯೋಡೈವರ್ಸಿಟಿ ಸ್ಟಡಿ, ಸೊ ಓವರಾಲ್ ಬಯೋಡೈವರ್ಸಿಟಿ ಸ್ಟಡಿ ಏನಿರುತ್ತೆ ಅದಕ್ಕೆ ಕೂಡ ನಾವು ನಿಸಾರ್ ಸ್ಯಾಟಲೈಟ್ನ ಯೂಸ್ ಮಾಡ್ಕೋಬೋದು. ದೆನ್ ಥರ್ಡ್ ಅಪ್ಲಿಕೇಶನ್ ಇಸ್ ಕ್ರಯೋಸ್ಪಿಯರ್. ಕ್ರಯೋಸ್ಪಿಯರ್ ಅಂತಂದರೆ ದ ರೀಜನ್ ದಟ್ ಈಸ್ ಕವರ್ಡ್ ಬೈ ಗ್ಲೇಸಿಯರ್ಸ್ ಆ್ಯಂಡ್ ಪೋಲಾರ್ ಐಸ್. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಕ್ರಯೋಸ್ಪಿಯರ್ ಅಂತ ಕರಿತೀವಿ. ಸೊ ಇಂಡಿಯಾದಲ್ಲಿ ಗ್ಲೇಸಿಯರ್ಸ್ನ ನಾವು ಎಲ್ಲಿ ನೋಡ್ಬೋದು ಅಂದರೆ ಹಿಮಾಲಯ ರೀಜನಲ್ಲಿ ನೋಡ್ಬೋದು. ಸೊ ಈ ಗ್ಲೇಸಿಯರ್ ಮೆಲ್ಟಿಂಗ್ ಯಾವ ರೀತಿ ಆಗ್ತಿದೆ ಗ್ಲೋಬಲ್ ವಾರ್ಮಿಂಗಿಂದ, ಸೊ ಕ್ಲೈಮೇಟ್ ಚೇಂಜಿಂದ ಏನೆಲ್ಲ ಗ್ಲೇಸಿಯರ್ ರೀಟ್ರೀಟ್ ಆಗ್ತಿದೆ, ಸೊ ಅದನ್ನು ಸ್ಟಡಿ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ದೆನ್ ಪೋಲಾರ್ ಐಸ್ ಡೈನಾಮಿಕ್ಸ್. ಪೋಲಾರ್ ಐಸ್ ಡೈನಾಮಿಕ್ಸ್ ಅಂತಂದರೆ ವಿ ಹ್ಯಾವ್ polar ice in both poles, Arctic region and Antarctic region. ಸೊ ಇಲ್ಲಿ ಯಾವ ರೀತಿ ಐಸ್ ಫಾರ್ಮೇಷನ್ ಆಗ್ತಿದೆ, ಆಮೇಲೆ ಈ ಪೋಲಾರ್ ಐಸ್ ಏನಿದೆ ಅದು ಯಾವ ರೀತಿ ಕರಗಿ ಹೋಗ್ತಾ ಇದೆ, ರೀಟ್ರೀಟ್ ಆಗ್ತಿದೆ, ಅದನ್ನು ಸ್ಟಡಿ ಮಾಡಲಿಕ್ಕೆ ಕೂಡ ನಮಗೆ ಹೆಲ್ಪ್ ಮಾಡುತ್ತೆ. ದೆನ್ ಫೋರ್ತ್ ಈಸ್ ಕೋಸ್ಟ್ ಆ್ಯಂಡ್ ಓಷಿಯನ್ಸ್. ಸೊ ಯಾವ ರೀತಿ ಇಂಡಿಯಾದಲ್ಲಿ ಇರ್ತಕ್ಕಂಥ ಕೋಸ್ಟಲ್ ರೀಜನ್ ಇರೋಜನ್ ಆಗ್ತಿದೆ, ಬಿ ಇಟ್ ಈಸ್ಟರ್ನ್ ಕೋಸ್ಟ್ ಆರ್ ವೆಸ್ಟರ್ನ್ ಕೋಸ್ಟ್, ಯಾವ ರೀತಿ ಇರೋಜನ್ ಆಗ್ತಿದೆ, ಮತ್ತು ಯಾವ ರೀತಿ ಕೋಸ್ಟ್ ಬೀಚಸ್ ಡೆವಲಪ್ ಆಗ್ತಿದೆ. ಸೊ ಈ ಬೀಚ್ ಏರಿಯಾದಲ್ಲಿ ಯಾವ ರೀತಿ ಇರೋಜನ್ ಆ್ಯಂಡ್ ಡೆಪೋಸಿಷನಲ್ ಲ್ಯಾಂಡ್ ಫಾರ್ಮ್ಸ್ ಇದೆ, ಅದು ಓವರ್ ದ ಪೀರಿಯಡ್ ಯಾವ ರೀತಿ ಇವಾಲ್ವ್ ಆಗ್ತಿದೆ ಅದನ್ನು ಸ್ಟಡಿ ಮಾಡಲಿಕ್ಕೆ ನಿಸಾರ್ ಸ್ಯಾಟಲೈಟ್ ಏನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ದೆನ್ ಸೆಕೆಂಡ್ ಒನ್ ಈಸ್ ಆಯಿಲ್ ಸ್ಪಿಲ್ಸ್. ಸೊ ಆಯಿಲ್ ಸ್ಪಿಲ್ಸ್ ಅಂತಂದರೆ ಈಗ ಸಮುದ್ರದಲ್ಲಿ ಆಯಿಲ್ ಕ್ಯಾರಿ ಮಾಡ್ತಕ್ಕಂತಹ ಶಿಪ್ಸ್ ಏನಿರುತ್ತೆ ಬರ್ತಾ ಇರುತ್ತೆ. ಸೊ ಅಲ್ಲಿ ಏನಾಗುತ್ತೆ, ಅಚಾನಕ್ಕಾಗಿ ಡ್ಯೂ ಟು ಎನಿ ಆಕ್ಸಿಡೆಂಟ್ ಏನಾಗುತ್ತೆ, ಆಯಿಲ್ ಸ್ಪಿಲ್ ಆಗುತ್ತೆ. ದಿಸ್ ಕ್ರೂಡ್ ಆಯಿಲ್, ಪೆಟ್ರೋಲಿಯಂ ಕ್ರೂಡ್ ಆಯಿಲ್ ಏನಿರುತ್ತೆ ಅದು ಸ್ಪಿಲ್ ಆಗುತ್ತೆ. ಸೊ ಅದನ್ನು ಸ್ಪಿಲ್ ಆಗಿದ್ದು ದಟ್ ಈಸ್ ವೆರಿ ಹಾರ್ಮ್ಫುಲ್ ಟು ದಿ ಮರೈನ್ ಆರ್ಗ್ಯಾನಿಸಮ್ಸ್. ಏನು ಬಯೋಡೈವರ್ಸಿಟಿ ಏನಿರುತ್ತೆ ಓಷಿಯನಲ್ಲಿ ಅದಕ್ಕೆ ಅದರ ಎಕೋಸಿಸ್ಟಮ್ನ ಹಾಳು ಮಾಡ್ತಿರುತ್ತೆ. ಸೊ ಅದಕ್ಕೋಸ್ಕರ ಈ ಆಯಿಲ್ ಸ್ಪಿಲ್ನ ಸ್ಟಡಿ ಮಾಡಲಿಕ್ಕೆ ಕೂಡ ಇದು ಏನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ದೆನ್ ಥರ್ಡ್ ಪಾಯಿಂಟ್ ಈಸ್ ಸೈಕ್ಲೋನ್. ಸೈಕ್ಲೋನ್ ಯಾವ ರೀತಿ ಫಾರ್ಮೇಷನ್ ಆಗುತ್ತೆ, ಟ್ರಾಪಿಕಲ್ ಸೈಕ್ಲೋನ್ ಇರ್ಬೋದು, ಟೆಂಪ್ರೇಟ್ ಸೈಕ್ಲೋನ್ ಇರ್ಬೋದು. ಈ ಸೈಕ್ಲೋನ್ ಯಾವ ರೀತಿ ಫಾರ್ಮೇಷನ್ ಆಗುತ್ತೆ, ಅದಕ್ಕೆ ನೆಸೆಸರಿ ಕಂಡೀಷನ್ಸ್ ಏನು, ಸೊ ಇದನ್ನೆಲ್ಲ ಸ್ಟಡಿ ಮಾಡಲಿಕ್ಕೆ ಓಷಿಯನ್ ಸಿ ಸರ್ಫೇಸ್ ಟೆಂಪ್ರೇಚರ್, ಎಸ್ಪೆಷಲಿ ಟ್ರಾಪಿಕಲ್ ಸೈಕ್ಲೋನ್ ನಾವು ಸ್ಟಡಿ ಮಾಡಬೇಕಾದ್ರೆ ಒನ್ ಆಫ್ ದ ನೆಸೆಸರಿ ಕಂಡೀಷನ್ ಏನಂತಂದರೆ ಸಿ ಸರ್ಫೇಸ್ ಟೆಂಪ್ರೇಚರ್ ಶುಡ್ ಬಿ ಗ್ರೇಟರ್ ದ್ಯಾನ್ 27 ಡಿಗ್ರಿ ಸೆಲ್ಸಿಯಸ್. ಇವಾಗ ಬೇ ಆಫ್ ಬೆಂಗಾಲ್ ಮತ್ತು ಅರೇಬಿಯನ್ ರೀಜನಲ್ಲಿ ಇತ್ತೀಚೆಗೆ ಏನಾಗ್ತಿದೆ ಅಂತಂದರೆ ಬಿಕಾಸ್ ಆಫ್ ಕ್ಲೈಮೇಟ್ ಚೇಂಜ್ ದೇರ್ ಇಸ್ ಅ ಇನ್ಕ್ರೀಸ್ ಇನ್ ಫ್ರೀಕ್ವೆನ್ಸಿ ಆ್ಯಂಡ್ ಇಂಟೆನ್ಸಿಟಿ ಆಫ್ ಟ್ರಾಪಿಕಲ್ ಸೈಕ್ಲೋನ್ಸ್. ಸೊ ಆ ನಿಟ್ಟಿನಲ್ಲಿ ಯಾಕೆ ಅದು ಜಾಸ್ತಿ ಆಗ್ತಿದೆ, ಎಲ್ಲಿ ಸಿ ಸರ್ಫೇಸ್ ಟೆಂಪ್ರೇಚರ್ ಹೆಂಗೆ ವೇರಿ ಆಗ್ತಿದೆ, ಸೊ ಇದನ್ನೆಲ್ಲ ಸ್ಟಡಿ ಮಾಡಲಿಕ್ಕೆ ನಮ್ಗೆ ಏನಾಗುತ್ತೆ ನಿಸಾರ್ ಸ್ಯಾಟಲೈಟ್ ತುಂಬ ಯೂಸ್ಫುಲ್ ಇದೆ. ದೆನ್ ಫಿಫ್ತ್ ಅಪ್ಲಿಕೇಶನ್ ಈಸ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಸೊ ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅಂತಂದರೆ, ಸೊ ಯಾವ ರೀಜನಲ್ಲಿ ಯಾವ ರೀತಿ ಡಿಸಾಸ್ಟರ್ ಆಗ್ತಿದೆ ಅದರದ್ದು ರಿಯಲ್ ಟೈಮ್ ನಮ್ಗೇನು ಮಾಡುತ್ತೆ, ವಿದಿನ್ 5 hours ಏನು ಮ್ಯಾಪ್ಸ್ ಇರುತ್ತೆ, ಸೊ ಆ ಮ್ಯಾಪ್ಸ್ನ ಇದು ಕೊಡುತ್ತೆ. ಸೊ ಅದರಿಂದ ನಾವು ಅಲ್ಲಿ ಹೋಗಿ ಏನು ಮಾಡ್ಬೋದು, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ರಿಕವರಿ ಮತ್ತು ರೆಸ್ಕ್ಯೂ ಆಪರೇಷನ್ಸ್ ಏನಿರುತ್ತೆ ಅದನ್ನು ನಾವು ಕಂಡಕ್ಟ್ ಮಾಡ್ಬೋದು. ದೆನ್ ಸಿಕ್ಸ್ತ್ ಪಾಯಿಂಟ್ ಈಸ್ ಅಗ್ರಿಕಲ್ಚರ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್. ಸೊ ಅಗ್ರಿಕಲ್ಚರಲ್ಲಿ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅಂತಂದರೆ
ಕ್ರಾಪ್ ವಿಲ್ಡ್ ಎಸ್ಟಿಮೇಷನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಕ್ರಾಪಿಗೆ ಏನಾದರೂ ಪೆಸ್ಟ್ ಅಟ್ಯಾಕ್ ಆಗಿದ್ದರೆ ಅಥವಾ ಯಾವ ಕ್ರಾಪ್ ಹಾರ್ವೆಸ್ಟಿಂಗ್ ಬಂದಿದೆ ಮತ್ತು ಯಾವ ಕ್ರಾಪ್ ಯಾವ ರೀತಿ ಡಿಸಾಸ್ಟರ್ ನ್ಯಾಚುರಲ್ ಕೆಲೆಮಿಟಿಯಿಂದ ಯಾವ ರೀತಿ ಹಾಳಾಗಿದೆ, ಸೊ ಇದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ಏನು ಮಾಡುತ್ತೆ ಈ ಸ್ಯಾಟಲೈಟ್ನ ನಾವು ಯೂಸ್ ಮಾಡ್ಕೋಬೋದು. ದೆನ್ ಡ್ಯಾಮ್ ಸಬ್ಸಿಡೆನ್ಸ್ ಅಂತಂದರೆ, ಸೊ ಇವಾಗ ಡ್ಯಾಮ್ಸ್ನ ಕನ್ಸ್ಟ್ರಕ್ಟ್ ಮಾಡಿರ್ತೀವಿ, ಡ್ಯಾಮ್ಸ್ ಆ್ಯಂಡ್ ರಿಸರ್ವಿಯರ್ಸ್. ಸೊ ಈ ಡ್ಯಾಮ್ಸ್ ಆ್ಯಂಡ್ ರಿಸರ್ವಿಯರ್ಸ್ ಕನ್ಸ್ಟ್ರಕ್ಷನ್ ಏನು ಮಾಡಿರ್ತೀವಿ, ಈ ಡ್ಯಾಮ್ಸ್ ಆ್ಯಂಡ್ ರಿಸರ್ವಿಯರ್ಸ್ ಏನಾಗ್ತಿರುತ್ತೆ ಓವರ್ ದ ಪೀರಿಯಡ್ ಸಬ್ಸಿಡೆನ್ಸ್ ಆಗ್ತಿರುತ್ತೆ. ಸೊ ದಿಸ್ ನಿಸಾರ್ ಸ್ಯಾಟಲೈಟ್ ವಿಲ್ ಹೆಲ್ಪ್ ಇನ್ ಐಡೆಂಟಿಫೈಯಿಂಗ್ ದಿ ಡ್ಯಾಮ್ ಸಬ್ಸಿಡೆನ್ಸ್. ಸೊ ಇದನ್ನು ಐಡೆಂಟಿಫೈ ಮಾಡೋದ್ರ ಮುಖಾಂತರ ನಾವು ಮುಂದೆ ಆಗ್ತಕ್ಕಂಥ ಅನಾಹುತನ ಏನು ಮಾಡ್ಬೋದು, ತಡೆಗಟ್ಟಬಹುದು. ದೆನ್ ಕಮಿಂಗ್ ಟು ದಿ ಇಂಡಿಯಾ ಸ್ಪೆಸಿಫಿಕ್ ಎನ್ಹ್ಯಾನ್ಸ್ಮೆಂಟ್ಸ್ ಇನ್ ದ ನಿಸಾರ್ ಸ್ಯಾಟಲೈಟ್. ಸೊ ನಿಸಾರ್ ಸ್ಯಾಟಲೈಟಲ್ಲಿ ಇಂಡಿಯಾ ಸ್ಪೆಸಿಫಿಕ್ ಏನು ನಾವು ಸ್ಪೆಷಲೈಸ್ಡ್ ಎನ್ಹ್ಯಾನ್ಸ್ಮೆಂಟ್ ಮಾಡಿದ್ದೀವಿ, ಸೊ ಅದರಿಂದ ಇಂಡಿಯಾಕ್ಕೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ನಾವು ನೋಡೋದಾದರೆ, ಎಕ್ಸ್ಕ್ಲೂಸಿವ್ ಎಸ್ ಬ್ಯಾಂಡ್ ಆಪರೇಷನ್ ಓವರ್ ಇಂಡಿಯಾ. ಸೊ ಈ ಎಸ್ ಬ್ಯಾಂಡ್ ಏನಿದೆ, ಸೊ ಇದು ಯಾವ ರೀತಿ ಇಂಡಿಯಾ ಸ್ಪೆಸಿಫಿಕ್ ಅಂದರೆ ಎಕ್ಸ್ಕ್ಲೂಸಿವ್ ಆಗಿ ಇಂಡಿಯಾಗೆ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅಂತ ನಾವು ನೋಡೋದಾದರೆ, ಫಸ್ಟ್ ಒನ್ ಈಸ್ ಸಾಯಿಲ್ ಮಾಯ್ಶ್ಚರ್ ಆ್ಯಂಡ್ ಬಯೋಮಾಸ್ ಮ್ಯಾಪಿಂಗ್. ಸಾಯಿಲ್ ಮಾಯ್ಶ್ಚರ್ ಅಂತಂದರೆ ಇವಾಗ ಸಾಯಿಲಲ್ಲಿ ಏನು ಸಾಯಿಲ್ ಮಾಯ್ಶ್ಚರ್ ಇರುತ್ತೆ, ಸೊ ತೇವಾಂಶ ಇರುತ್ತೆ, ಹ್ಯುಮಿಡಿಟಿ ಏನಿರುತ್ತೆ, ಸೊ ಅದರಿಂದ ಅಗ್ರಿಕಲ್ಚರ್ ಈಲ್ಡ್ಗೆ ಏನಂತ ಅಗ್ರಿಕಲ್ಚರ್ ಕಲ್ಟಿವೇಷನ್ಗೆ ಹೆಲ್ಪ್ ಆಗುತ್ತೆ. ಸೊ ಈ ಸಾಯಿಲ್ ಮಾಯ್ಶ್ಚರ್ ಯಾವ ಏರಿಯಾದಲ್ಲಿ ಎಷ್ಟಿದೆ, ಯಾವ ಏರಿಯಾದಲ್ಲಿ ಸಾಯಿಲ್ ಮಾಯ್ಶ್ಚರ್ ಇಲ್ಲ, ಅಗ್ರಿಕಲ್ಚರ್ಗೆ ಅದು ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ. ಅದ್ರ ಜೊತೆಗೆ ಆಲ್ ಓವರ್ ಇಂಡಿಯಾ ಎಲ್ಲಿ ಬಯೋಮಾಸ್ ಯಾವ ರೀತಿ ಇದೆ, ಬಿ ಇಟ್ ಬಯೋಮಾಸ್ ರಿಲೇಟೆಡ್ ಇನ್ ಫಾರೆಸ್ಟ್ ಏರಿಯಾ ಆರ್ ನಾನ್ ಫಾರೆಸ್ಟ್ ಏರಿಯಾ, ಸೊ ಅದನ್ನು ನಮಗೆ ಮ್ಯಾಪ್ ಮಾಡಲಿಕ್ಕೆ ಪ್ರೆಡಿಕ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೆಕೆಂಡ್ ಒನ್ ಈಸ್ ಎನ್ಹ್ಯಾನ್ಸ್ಡ್ ಅಗ್ರಿಕಲ್ಚರ್ ಈಲ್ಡ್ ಪ್ರೆಡಿಕ್ಷನ್. ಸೊ ಅಗ್ರಿಕಲ್ಚರ್ ಈಲ್ಡ್ ಇವಾಗ ಏನು ನಾವು ಪ್ರೆಡಿಕ್ಟ್ ಮಾಡ್ತಿದ್ವಿ, ಸೊ ಇದರ ಈಲ್ಡ್ ಪ್ರೆಡಿಕ್ಷನ್ನ ಇನ್ನೂ ಆ್ಯಕ್ಯುರೇಟಾಗಿ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇವಾಗ ನೀವು ಎಕನಾಮಿಕ್ ಸರ್ವೆ ಓದ್ತಿರ್ತೀರ, ಎಕನಾಮಿಕ್ ಸರ್ವೆನಲ್ಲಿ ಅಗ್ರಿಕಲ್ಚರ್ ಸೆಕ್ಷನಲ್ಲಿ ನೀವು ಓದಿರ್ತೀರ, ಈ ವರ್ಷ ಸಿರಿಲ್ ಪ್ರೊಡಕ್ಷನ್ ಎಷ್ಟಿದೆ ಅಂತಂದರೆ 334 ಮೆಟ್ರಿಕ್ ಟನ್ ಇದೆ ಅಂತ ಕೊಟ್ಟಿರ್ತೀರ. ಸೊ ದಿಸ್ ಈಸ್ ಬೇಸ್ಡ್ ಆನ್ ಪ್ರೆಡಿಕ್ಷನ್. ಸೊ ಈ ಪ್ರೆಡಿಕ್ಷನ್ ಏನಿದೆ ಇದು ತುಂಬ ಆ್ಯಕ್ಯುರೇಟಾಗಿ ಬರಲಿ ಅಂತ ನಾವು ಏನು ಮಾಡ್ತೀವಿ, ಸ್ಯಾಟಲೈಟ್ನ ಯೂಸ್ ಮಾಡ್ಕೋತೀವಿ. ಸೊ ದಿಸ್ ನಿಸಾರ್ ಸ್ಯಾಟಲೈಟ್ಸ್ ಹೆಲ್ಪ್ಸ್ ಇನ್ ಈಲ್ಡ್ ಪ್ರೊಡಕ್ಷನ್ ಇನ್ ಅಗ್ರಿಕಲ್ಚರ್. ದೆನ್ ಥರ್ಡ್ ಪಾಯಿಂಟ್ ಈಸ್ ಇಂಪ್ರೂವ್ಡ್ ಡಿಸಾಸ್ಟರ್ ವಾರ್ನಿಂಗ್ ಆ್ಯಂಡ್ ರಿಕವರಿ. ಸೊ ಆಲ್ರೆಡಿ ನಾವು ಸ್ಟಡಿ ಮಾಡಿರೋ ಹಾಗೆ ಇದು ನಿಸಾರ್ ಸ್ಯಾಟಲೈಟ್ ಇಟ್ ವಿಲ್ ಹೆಲ್ಪ್ ಅಸ್ ಇನ್ ಲ್ಯಾಂಡ್ ಸ್ಲೈಡ್, ಅರ್ತ್ ಕ್ವೇಕ್ ಆ್ಯಂಡ್ ಅದರ್ ಡಿಸಾಸ್ಟರ್. ಸೊ ಅದಕ್ಕೇನಾಗುತ್ತೆ, ಅರ್ಲಿ ವಾರ್ನಿಂಗ್ ಸೆಂಡ್ ಮಾಡುತ್ತೆ, ಜೊತೆಗೆ ಡಿಸಾಸ್ಟರ್ ಆದಮೇಲೆ ಅಲ್ಲಿ ರೆಸ್ಕ್ಯೂ ಮತ್ತು ರಿಕವರಿ ಆಪರೇಷನ್ಸ್ಗೂ ಕೂಡ ಏನು ಮಾಡುತ್ತೆ ಈ ಸ್ಯಾಟಲೈಟ್ ಹೆಲ್ಪ್ ಮಾಡುತ್ತೆ. ದೆನ್ ನ್ಯಾಷನಲ್ ಫೋಕಸ್ ಏರಿಯಾಸ್ನ ನೋಡೋದಾದರೆ, ಸೊ ನಿಸಾರ್ ಸ್ಯಾಟಲೈಟ್ ಇಟ್ ಈಸ್ ವೆರಿ ಹೆಲ್ಪ್ಫುಲ್ ಇನ್ ಪ್ರಿಸಿಷನ್ ಫಾರ್ಮಿಂಗ್. ಇಟ್ ಈಸ್ ಎಂಟೈರ್ಲಿ ಡಿಪೆಂಡೆಂಟ್ ಆನ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಆ್ಯಂಡ್ ಸ್ಯಾಟಲೈಟ್ಸ್ ಪ್ಲಸ್ ಸೆನ್ಸರ್ಸ್. ಸೊ ಇದ್ರ ಬೇಸಿಸ್ ಮೇಲೆ ನಾವು ಏನು ಮಾಡ್ತೀವಿ, ಪ್ರಿಸಿಷನ್ ಫಾರ್ಮಿಂಗ್ನ ಮಾಡ್ತೀವಿ. ಸೊ ವಿದೌಟ್ ಸ್ಯಾಟಲೈಟ್ಸ್ ಪ್ರಿಸಿಷನ್ ಫಾರ್ಮಿಂಗ್ ಕೆನಾಟ್ ಬಿ ಡನ್. ದೆನ್ ಫಾರೆಸ್ಟ್ ಕಾನ್ಸರ್ವೇಷನ್. ಸೊ ಫಾರೆಸ್ಟ್ ಕಾನ್ಸರ್ವೇಷನ್ ಅಂತಂದರೆ ಡಿಫಾರೆಸ್ಟೇಷನ್ನ ಅಥವಾ ಇಲ್ಲೀಗಲ್ ಎಲ್ಲಾದರೂ ಫಾರೆಸ್ಟ್ ಡಿಫಾರೆಸ್ಟೇಷನ್ ಆಗ್ತಿದ್ರೆ ಸೊ ಅದನ್ನು ಡಿಟೆಕ್ಟ್ ಮಾಡಲಿಕ್ಕೆ, ಅದನ್ನು ಓವರ್ಕಮ್ ಮಾಡಿ ಆ ಫಾರೆಸ್ಟ್ ಏರಿಯಾನ ಕನ್ಸರ್ವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ದೆನ್ ರೂರಲ್ ಡೆವಲಪ್ಮೆಂಟ್. ಸೊ ರೂರಲ್ ಡೆವಲಪ್ಮೆಂಟ್ ಅಂತಂದರೆ, ಸೊ ರೂರಲ್ ಏರಿಯಾದಲ್ಲಿ ಯಾವ ರೀತಿ ರೂರಲ್ ಹ್ಯಾಬಿಟೇಷನ್, ರೂರಲ್ ಮ್ಯಾಪಿಂಗ್ ಮುಖಾಂತರ ಹ್ಯಾಬಿಟೇಷನ್ಸ್ ಎಲ್ಲಿದೆ, ಅಲ್ಲಿ ರೂರಲ್ ಏರಿಯಾದಲ್ಲಿ ಕಮ್ಯುನಿಟಿ ಅಸೆಟ್ಸ್ ಏನಿದೆ ಅದನ್ನು ಮ್ಯಾಪ್ ಮಾಡಲಿಕ್ಕೆ, ಜೊತೆಗೆ ಈ ರೂರಲ್ ಕಾನ್ಸರ್ವೇಷನ್ ರಿಸರ್ವ್ ಏನಿದೆ ಮತ್ತು ಕಮ್ಯುನಿಟಿ ರಿಸರ್ವ್ ಏನಿದೆ ಮತ್ತು ಅಲ್ಲಿರ್ತಕ್ಕಂಥ ಸೋಷಿಯಲ್ ಫಾರೆಸ್ಟ್ರಿ ಎಷ್ಟಿದೆ ಇದನ್ನೆಲ್ಲ ಪ್ರೆಡಿಕ್ಟ್ ಮಾಡಿ ಈ ರೂರಲ್ ಡೆವಲಪ್ಮೆಂಟಿಗೆ ಬೇಕಾದಂತಹ ಎಲ್ಲ ಇನ್ಫಾರ್ಮೇಷನ್ನ ಈ ಸ್ಯಾಟಲೈಟಿಂದ ನಾವು ತೊಗೋಬೋದು. ದೆನ್ ಇನ್ಫ್ರಾಸ್ಟ್ರಕ್ಚರ್ ರಿಸ್ಕ್ ಅಸೆಸ್ಮೆಂಟ್. ಸೊ ಎಲ್ಲಿ ಯಾವ ಇನ್ಫ್ರಾಸ್ಟ್ರಕ್ಚರ್ನ ಕನ್ಸ್ಟ್ರಕ್ಷನ್ ಮಾಡಿರ್ತೀವಿ, ಬಿ ಇಟ್ ಡ್ಯಾಮ್ಸ್, ಪವರ್ ಲೈನ್ ಟ್ರಾನ್ಸ್ಮಿಷನ್ಸ್, ಸೊ ಎಲೆಕ್ಟ್ರಿಕ್ ಪವರ್ ಲೈನ್ ಟ್ರಾನ್ಸ್ಮಿಷನ್ಸ್ ಇರುತ್ತೆ ಅದು, ಅಥವಾ ರೋಡ್ವೇಸ್ ಇರ್ಬೋದು, ಹೈವೇ ರೋಡ್ವೇಸ್. ದೆನ್ ವಿ ಹ್ಯಾವ್ ರೈಲ್ವೇಸ್. ಸೊ ಯಾವ ಇನ್ಫ್ರಾಸ್ಟ್ರಕ್ಚರ್ಗೆ ಯಾವ ರೀತಿ ಥ್ರೆಟ್ ಇರುತ್ತೆ, ಬಿ ಇಟ್ ನ್ಯಾಚುರಲ್ ಥ್ರೆಟ್ ಆರ್ ಎನಿ ಅದರ್ ಥ್ರೆಟ್, ಸೊ ಅದನ್ನು ರಿಸ್ಕ್ ಅಸೆಸ್ಮೆಂಟ್ ಮಾಡಲಿಕ್ಕೆ ನಮಗೆ ಈ ಸ್ಯಾಟಲೈಟ್ ಹೆಲ್ಪ್ ಮಾಡುತ್ತೆ. ದೆನ್ ಕಮಿಂಗ್ ಟು ದಿ ಡಾಟಾ ಆಕ್ಸೆಸ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಟು ಡಾಟಾ ಆಕ್ಸೆಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ USA ನಾವು ನೋಡೋದಾದರೆ, ಸೊ ದಿಸ್ ಸ್ಯಾಟಲೈಟ್ ಇಟ್ ಫಾಲೋಸ್ ದಿ ಓಪನ್ ಡೇಟಾ ಪಾಲಿಸಿ. ಸೊ ಆ್ಯಸ್ ಪರ್ India-USA ಅಗ್ರಿಮೆಂಟ್ ಪ್ರಕಾರ ಓಪನ್ ಡಾಟಾ ಪಾಲಿಸಿ ಇದೆ. ಸೊ ದ ಡಾಟಾ ಈಸ್ ಫ್ರೀಲಿ ಅವೈಲೇಬಲ್ ವಿದಿನ್ ಹವರ್ಸ್ ಆಫ್ ಅಕ್ವಿಜಿಷನ್. ಸೊ ಇವಾಗ ಒಂದು ಯಾವುದೇ ಏರಿಯಾದ ಒಂದು ಏನು ನಾವು ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಮುಖಾಂತರ ಈ ಏರಿಯಾದಲ್ಲಿರೋ ಬಯೋಮಾಸ್ ಅಥವಾ ಫಾರೆಸ್ಟ್ ಕವರ್ ಏನಿದೆ ಇದನ್ನು ನಾವು ಅಕ್ವಿಜಿಷನ್ ಮಾಡಿದ ತಕ್ಷಣ ವಿದಿನ್ 3 ಅವರ್ಸಲ್ಲಿ ಇಟ್ ಈಸ್ ಫ್ರೀಲಿ ಅವೈಲೇಬಲ್ ಟು ದಿ ಕಮ್ಯುನಿಟಿ. ದೆನ್ ಕಮಿಂಗ್ ಟು NASA, ಇಟ್ ಪ್ರೊವೈಡ್ಸ್ ನಿಯರ್ ಅರ್ತ್ ನೆಟ್ವರ್ಕ್ which is located in Alaska, Norway and Chile, and this NASA it handles the global data. Then ISRO it handles the India specific data. Shadnagar and Antarctica ground stations, they are helpful in collecting India specific data, and this NRSC
it processes and distributes the data in India. So this is all about NISAR satellites, its features, applications, and India-specific applications. So here we have provided one prelims practice question based on the topic that we have discussed, that is NISAR satellite. This question contains 3 statements. Go through all the 3 statements and comment your answer. The answer and explanation for this PDF for this question is available in the PDF handout, which you can download by joining our Telegram channel. Thank you for watching. See you in the next video. Till then, happy learning.